ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ನ್ಯಾಚುರಲ್ ಗ್ಲೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಹೇರ್ ಫಾಲ್ಸ್ಗೆ ಏನು ರೀಸನ್ಸ್ ಇರುತ್ತೆ, ಹೇರ್ ಫಾಲ್ ಯಾಕಾಗುತ್ತೆ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಏನಂದರೆ ನಾನು ಎಪಿಸೋಡ್ಸ್ ವೈಸ್ ಮಾಡ್ತಾ ಇದ್ದೀನಿ. ಹೇರ್ ಫಾಲ್ಸ್ ಯಾಕಾಗುತ್ತೆ, ಅದ್ರ ರೀಸನ್ಸ್ ಏನು, ಪ್ರಾಡಕ್ಟ್ಸ್ ಯಾವ ಥರ ಯೂಸ್ ಮಾಡ್ಕೋಬೇಕು. ಸೊ ಇದನ್ನು ನಿಮಗೆ ಎಪಿಸೋಡಲ್ಲಿ ಬರ್ತಾ ಹೋಗುತ್ತೆ, 1 2 3 ಈ ಥರ. ಸೊ ಫ್ರೆಂಡ್ಸ್, ಏನಂದರೆ ಹೇರ್ ಫಾಲ್ ಆಗೋದಕ್ಕೆ ಏನಾದರೂ ರೀಸನ್ಸ್ ಇರುತ್ತೆ. ಹಾಗೆ ನಾವು ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೋತಾ ಇರ್ತೀವಿ, ಅದು ಓಕೆನಾ ಏನು. ನಾವು ಮೇನ್ ಏನು ತಿಳ್ಕೊಬೇಕಂದ್ರೆ ಹೇರ್ ಫಾಲ್ ಯಾಕೆ ಆಗ್ತಾ ಇದೆ, ಅದನ್ನು ನಾವು ಹೇಗೆಲ್ಲ ಕೇರ್ ಮಾಡ್ತಾ ಹೋಗಬೇಕು ಅನ್ನೋದನ್ನು ನಿಮಗೆ ಎಪಿಸೋಡ್ಸ್ ವೈಸ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಮಗೆ ಯಾವ ಥರ ಹೇರ್ಸ್ ಇದೆ, ಹಾಗೆ ಆ ಹೇರ್ಸ್ಗೆ ಯಾವೆಲ್ಲ ನಾವು ಟ್ರೀಟ್ ಮಾಡಬಹುದು ಅನ್ನೋದನ್ನು ನೀವು ಎಲ್ಲ ವೀಡಿಯೋಸಲ್ಲೂ ಒಂದೊಂದು ಟಾಪಿಕ್ನ ನಾನು ತೊಗೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಹೇರ್ಸ್ ಅಂದರೆ ತುಂಬಾ ಇಷ್ಟ ಎಲ್ರಿಗೂ. ಕೆಲವ್ರಿಗೆ ಉದ್ದ ಹೇರ್ಸ್ ಇರಬೇಕು, ಸಿಲ್ಕಿ ಇರಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತೀರ. ಸೊ ಅಂಥವರು ಯಾರು ಈ ವಿಡಿಯೋಸ್ಗಳನ್ನ ಅಂದರೆ ಎಪಿಸೋಡ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಹಾಗೆ ನೀವು ಎಲ್ಲ ಎಪಿಸೋಡ್ಸನ್ನು ಪ್ಲೇಲಿಸ್ಟಲ್ಲಿ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಫ್ರೆಂಡ್ಸ್, ಇದು ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ನ್ಯಾಚುರಲ್ ಗ್ಲೋ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಹೇರ್ ಫಾಲ್ ಯಾಕಾಗುತ್ತೆ, ಏನೆಲ್ಲ ರೀಸನ್ಸ್ ಇರುತ್ತೆ ಹೇರ್ ಫಾಲ್ ಆಗೋದಕ್ಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಹೇರ್ ಫಾಲ್ ಯಾಕಾಗುತ್ತೆ ಅಂದರೆ ಮೊದಲನೇ ರೀಸನ್ ಬಂದುಬಿಟ್ಟು ನೀವು ಒಳ್ಳೆ ನ್ಯೂಟ್ರಿಷೆಂಟ್ ಆಗಿರೋ ಫುಡ್ಸ್ನ ನೀವು ತೊಗೊಳ್ತಾ ಇರೋದಿಲ್ಲ. ನಿಮ್ಮ ಅನ್ಹೆಲ್ದಿ ಫುಡ್ ಡಯಟ್ಸಿಂದನೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇದು ಮೊದಲನೇ ರೀಸನ್. ಹಾಗೆ ನಿಮಗೆ ಸೆಕೆಂಡ್ ರೀಸನ್ ಬಂದುಬಿಟ್ಟು ಲ್ಯಾಕ್ ಆಫ್ ಸ್ಟ್ರೆಸ್. ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ನೀವು ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ನಾವು ನಿದ್ದೆ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ನಮ್ಮ ತಲೆಯಲ್ಲಿ ಥಾಟ್ಸ್ ಬರ್ತಾ ಹೋಗುತ್ತೆ. ಸೊ ಆ ಥಾಟ್ಸ್ ಏನಾಗುತ್ತೆ, ಕೆಲವು ಸಲ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿಂದನೂ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಕೆಲವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಜಾಸ್ತಿ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಹಾಗೆ ನಿಮ್ಗೇನಾದರೂ PCOD PCOS ಪ್ರಾಬ್ಲಮ್ಸ್ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹೇರ್ ಫಾಲ್ ಆಗೋದಕ್ಕೆ ಜೆನೆಟಿಕಲಿ ಕೂಡ ಕಾರಣ ಇರುತ್ತೆ. ಅಂದರೆ ನಿಮ್ಮ ತಂದೆ ತಾಯಿ ಹಾಗೆ ನಿಮ್ಮ ಫ್ಯಾಮಿಲಿ ಜೀನ್ಸ್ ಏನಿರುತ್ತಲ್ಲ, ಸೊ ಆ ಕಾರಣದಿಂದ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇನ್ನೊಂದು ಮೇನ್ ರೀಸನ್ ಏನು ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಹಾಗೆ ಅವ್ರಿಗೆ ಡೆಲಿವರಿ ಆದಮೇಲೆ ಕೂಡ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಈ ಹೇರ್ ಫಾಲ್ಗೆ ಏನೇನೆಲ್ಲ ರೀಸನ್ಸ್ ಇದೆ ಅಂತ ನೋಡ್ಕೊಂಡ್ರಿ. ಈ ಹೇರ್ ಫಾಲ್ ರೀಸನ್ಸ್ ಏನಂದರೆ ಇಷ್ಟೆಲ್ಲ ನಮಗೆ ಇದು ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ಕೆಲವು ಸತಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ, ನಿದ್ದೆ ಮಾಡಿರಲ್ಲ. ಸೊ ಈ ಡೆಲಿವರಿ ಆದಮೇಲೆ ಮಗುನ ನೋಡ್ಕೋಬೇಕು, ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಳಕ್ಕಾಗಿರೋದಿಲ್ಲ. ಸೊ ಹೀಗೆ ಹಲವಾರು ಕಾರಣಗಳಿಂದ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ರೀಸನ್ಸ್ ಬಂದುಬಿಟ್ಟು ನೀವು ಹೊರ್ಗಡೆ ಏನಾದರೂ ವರ್ಕಿಂಗ್ ವುಮೆನ್ಸ್ ಆಗಿತ್ತು ಅಂದರೆ ನಿಮಗೆ ಪೊಲ್ಯೂಷನ್ನು, ಡಸ್ಟು, ಸೊ ಆಫೀಸ್ ಸ್ಟ್ರೆಸ್ಸು, ಸೊ ಆ ಥರ ಕಾರಣಗಳಿಂದನೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಕೆಲವರಿಗೆ ಇಲ್ಲಿ ಮಿಡಲ್ ಹೇರ್ಸ್ ಏನು ಬರುತ್ತಲ್ವ, ಇಲ್ಲಿ ಬೈತಲೆ ತೆಗೆದಾಗ ಅಲ್ಲಿ ತಿನ್ನಗಾಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಏನಕ್ಕೆ ಹಂಗೆ ಆಗ್ತಾ ಇರುತ್ತೆ ಅಂದರೆ ಅದು ಸ್ಟ್ರೆಸ್ಸಿಂದ ನಿಮಗೆ ಆ ಥರ ಆಗ್ತಾ ಇರುತ್ತೆ. ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಸೊ ಹೇರ್ ಫಾಲ್ ಆಗಿ 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 ನಿಮಗೆ ಅಲ್ಲಿ ಆ ಥರ ತಿನ್ನ ಹೇರ್ಸ್ ಆಗ್ತಾ ಬರುತ್ತೆ. ತಿಕ್ ಹೇರ್ಸ್ ಇದ್ದಿದ್ದು ತಿನ್ ಹೇರ್ಸ್ ಆಗ್ತಾ ಬರುತ್ತೆ. ಇದು ರೀಸನ್ ಬಂದುಬಿಟ್ಟು ಸ್ಟ್ರೆಸ್ಗೋಸ್ಕರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಂದರೆ ಕೆಲವರಿಗೆ ಜಸ್ಟ್ ಹೇರ್ ಫಾಲ್ ಆಗ್ತಾ ಇರುತ್ತೆ, ಥಿಕ್ನೆಸ್ ಹಾಗೇ ಇರುತ್ತೆ, ಹೇರ್ ಫಾಲ್ ಅಷ್ಟೇ ಆಗ್ತಾ ಇರುತ್ತೆ. ಇದೇನಂದರೆ ಸಮ್ ಸೀಸನ್ಸ್ ಅಷ್ಟೇ. ಅಂದರೆ ನಿಮ್ಗೇನಾದರೂ ಡೆಲಿವರಿ ಆಗಿ ಪೋಸ್ಟ್ಮಾರ್ಟಮ್ ಡೆಲಿವರಿ ಆಗಿರುತ್ತೆ, ಡೆಲಿವರಿ ಆದಮೇಲೆ ನೀವು ಮಗು ನೋಡ್ಕೊತಾ ಇರ್ತೀರ. ಸೊ ಆ ಥರ ಸ್ಟ್ರೆಸ್ಸಲ್ಲಿ ಏನಾದರೂ ನಿಮಗೆ ಹೇರ್ ಫಾಲ್ ಆಗ್ತಾ ಇತ್ತು ಅಂದರೆ ಜಸ್ಟ್ ಹೇರ್ ಫಾಲ್ ಆಗಿರುತ್ತೆ ಹೊರತು ನಿಮಗೆ ಬೇರೆ ಏನೋ ಅದು ಥಿಕ್ನೆಸ್ ಕಡಿಮೆ ಆಗೋದು ಆ ಥರ
ಆಗಿರೋದಿಲ್ಲ. ಸೊ ಇದು ಸ್ವಲ್ಪ ದಿನದ ಮಟ್ಟಿಗೆ ಇದ್ದುಬಿಟ್ಟು ನಿಮಗೆ ಅದು ಆ ನಂತರ ನಿಮಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಇದು 2 ರೀಸನ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಂದರೆ, ಸ್ಕಾಲ್ಫಲ್ಲೆಲ್ಲ ನಿಮಗೆ ಹೇರ್ಸು ರೂಟ್ಸ್ ಸ್ಟ್ರಾಂಗ್ ಇಲ್ಲ ಅಂದರೆ ಮೇನ್ ರೀಸನ್ ಬಂದುಬಿಟ್ಟು ನಿಮ್ಮ ಫುಡ್ ಡಯಟ್. ನೀವು ಫುಡ್ ಡಯಟ್ನ ಸರಿಯಾಗಿ ಮಾಡ್ಕೊಂಡಿಲ್ಲ, ಬರೀ ಜಂಕ್ ಫುಡ್ಸ್ ಅಷ್ಟೇ ತಿಂತಾ ಇದ್ದೀರಾ, ಹೆಲ್ದಿ ಫುಡ್ಸ್ ತಿಂತಾ ಇಲ್ಲ ಅಂದರೆ ಅದು ಮೇನ್ ರೀಸನ್ ಆಗಿ ನಿಮಗೆ ಹೊಡೆತ ಕೊಡುತ್ತೆ. ಹೇರ್ ಫಾಲ್ ಆಗೋದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್? ಏನೇನೆಲ್ಲ ರೀಸನ್ಸ್ ಇರುತ್ತೆ, ಹಾಗೆ ಏನು ನಾವು ಮಾಡ್ಕೋಬೇಕು ಅಂದರೆ ಅದನ್ನು ಕರೆಕ್ಟಾಗಿ ನೀವು ಮಾಡ್ತಾ ಹೋಗಿ. ಕೆಲವ್ರು ಏನು ಮಾಡ್ತಿರ್ತೀರ ಅಂದರೆ ಆಯಿಲ್ ಅಪ್ಲೈಯಿಂಗಲ್ಲೂ ಕೂಡ ಈ ಥರ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತಾರೆ. ಸೊ ಏನಂದರೆ, ನೀವು ಆಯಿಲ್ನ ಹಚ್ಚಿರ್ತೀರ, ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಲ್ಲ, ಹಾಗೆ ಶಾಂಪೂಸ್ನ ಹಾಕಿರ್ತೀರ, ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿರಲ್ಲ, ಹಾಗೆ ಡ್ಯಾಂಡ್ರಫಿಂದನೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನು ಈ ಥರ ಎಪಿಸೋಡ್ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ, ಕೆಲವರಿಗೆ ಯಾಕೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ರೀಸನ್ಸ್ ಗೊತ್ತಿರೋದಿಲ್ಲ. ಸೊ ಅವರು ಅದಕ್ಕೆ ಏನೇನೋ ಬೇರೆ ಬೇರೆ ಟ್ರೀಟ್ ಮಾಡ್ತಾ ಹೋಗ್ತಾರೆ, ಅದು ರಿಸಲ್ಟ್ ಬರ್ತಾ ಇರೋದಿಲ್ಲ. ಸೊ ಹಾಗಾಗಿ ನಾನು ಹಾಗಂತ ಎಲ್ಲನೂ ಒಂದೇ ವಿಡಿಯೋಲ್ಲೂ ಹೇಳೋಕ್ಕಾಗಲ್ಲ. ಸೊ ಎಪಿಸೋಡ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ಟಾಪಿಕಲ್ಲಿ ನಾನು ರೀಸನ್ಸ್ನ ಹೇಳಿದ್ದೀನಿ, ಯಾವ್ಯಾವ ರೀಸನ್ಸ್ಗೆ ನಿಮಗೆ ಹೇರ್ ಫಾಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಕಾಮನ್ ಏನು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಾ ಹೇರ್ ಫಾಲ್ ಆಗೋದಕ್ಕೆ, ನಿಮ್ಮ ಕಡೆಯಿಂದ ಏನೇನು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಏನಾದರೂ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ಗಳು ನೀವೇನಾದರೂ ಬೈ ಮಾಡಬೇಕಿತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ವೈಷ್ಣವ್ ಫೈಂಡ್ಸ್ ಅಂತ ಇದೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಲಿಂಕ್ ಓಪನ್ ಆಗಲಿಲ್ಲ ಅಂದರೆ ನನ್ನ ಚಾನಲ್ ಮೇನ್ ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಅಲ್ಲಿ ನಿಮಗೆ ಇನ್ಸ್ಟಾ ಐ ಡಿ ಸಿಗುತ್ತೆ ವೈಷ್ಣವ್ ಫೈಂಡ್ಸ್ ಅಂತ. ಅಲ್ಲಿ ಹೋಗಿ ನೀವೇನಾದರೂ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಸೊ ಅಲ್ಲಿ ನೀವು ಮೊದಲು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಕಮೆಂಟಲ್ಲಿ ಲಿಂಕ್ ಅಂತ ಕೊಡಿ. ಯಾಕಂದರೆ ನೀವು ಹಾಗೆ ಕಮೆಂಟ್ ಮಾಡಿದ್ರಿ ಅಂದರೆ ಕೆಲವು ಸರ್ತಿ ನಿಮಗೆ ಡೀಟೇಲ್ಸ್ ಹೋಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನನ್ನ ಇನ್ಸ್ಟಾ ಐ ಡಿಯಲ್ಲಿ ನಿಮಗೆ ಸಿಗುತ್ತೆ. ಅದು ಇವಾಗೆ ನ್ಯೂ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಲಿಮಿಟೆಡ್ ವಿಡಿಯೋಸ್ ಇದೆ ಫ್ರೆಂಡ್ಸ್. ಇನ್ನೂ ಹೋಗ್ತಾ ನಾನು ಎಲ್ಲ ಥರ ಅಫೋರ್ಡೆಬಲ್ ಆಗಿರೋಂತಹ ಡ್ರೆಸ್ಸಸ್ ಆಗಲಿ, ಹಾಗೆ ನಿಮಗೆ ಮನೆಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳು ಪ್ರತಿಯೊಂದೂ ಕೂಡ ನಿಮಗೆ ನನ್ನ ಇನ್ಸ್ಟಾ ಪೇಜಲ್ಲಿ ಸಿಗುತ್ತೆ. ಇನ್ಸ್ಟಾ ಪೇಜ್ ಬಂದುಬಿಟ್ಟು ವೈಷ್ಣವ್ ಫೈಂಡ್ಸ್ ಅಂತ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ವರ್ಷ ಬೇಬಿ ಬ್ಲೂಮ್ ಅಂತ ನನ್ನ ಪ್ರೆಗ್ನೆನ್ಸಿ ಟಿಪ್ಸ್ ಚಾನಲ್ ಇದೆ. ಸೊ ಅಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ಹ್ಯಾಪಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಮಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ಬೋದು ಅಂತ ಹೇಳ್ತೀನಿ. ಸೊ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಅಥವಾ ಇದನ್ನು ನೋಡ್ತಾ ಇದ್ದರೆ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ದರೆ ಅವ್ರಿಗೂ ಕೂಡ ಅದನ್ನು ಶೇರ್ ಮಾಡಿ. ನಾನು ಎಲ್ಲದ್ರದ್ದು ಚಾನಲ್ ಲಿಂಕ್ಸ್ ಆಗಲಿ, ಇನ್ಸ್ಟಾ ಐ ಡಿ ಲಿಂಕ್ಸ್ ಆಗಲಿ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಎಲ್ಲನೂ ನಿಮಗೆ ಯೂಸ್ಫುಲ್ ಆಗಿರೋ ಅಂಥದ್ದನ್ನೇ ನಾನು ತಂದಿದ್ದೀನಿ. ಸೊ ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನಿಮ್ಗೆ ಏನು ಯೂಸ್ಫುಲ್ ಆಗಿದೆಯೋ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಅಲ್ಲಿ ಹೇರ್ ಫಾಲ್ ರೀಸನ್ಸ್ ಎಲ್ಲ ನೋಡ್ಕೊಂಡ್ರೆ, ನೆಕ್ಸ್ಟ್ ನಾನು ಎಪಿಸೋಡ್ 2 ಅಲ್ಲಿ ನಿಮಗೆ ಹೇರ್ ಫಾಲ್ ಆಗೋದಕ್ಕೆ ನೀವೇನೇನೆಲ್ಲ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರಾ, ಸೊ ಆ ಮಿಸ್ಟೇಕ್ಸ್ನ ಹೇಗೆ ನಾವು ತಡೆಗಟ್ಕೋಬಹುದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಎಪಿಸೋಡ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.